ಆಮೇಲೆ ನಮ್ಮ ಮನೇಲಿ ಗಾಡಿ ಕಿತ್ತಾಗ್ಬಿಡ್ತಾರೆ. ಉರುಣಾದಲ್ಲಿ ನನ್ನ ಫ್ರೆಂಡು ಫೋನ್ ಮಾಡಿದ್ದ, ಬಾ ಏನಾರ ಬೇಜಾರಾಯ್ತೈತೆ ಒಂದು ರೌಂಡ್ ಹಾಕೊಂಬರೋದ ಉರುಣಾಗ ಹೋಗಿ, ಪೀಸಾಗಿರುತ್ತೆ, ಸುಮಾರು ದಿನ ಆಗೈತೆ ಉರುಣಾಗ ಹೋಗಿ. ನಾನು ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಸೊ ಬನ್ನಿ ಒಂದು ರೌಂಡ್ ಹಾಕೊಂಡು ವೆಡ್ಡಿಂಗ್ ಶೂಟ್ನ ನೋಡ್ಕೊಂಡು ಹೀಗೆ ಚಿಲ್ ಮಾಡ್ಕೊಂಡು ಸನ್ಸೆಟ್ ನೋಡ್ಕೊಂಡು ಅದೇ ಥರ ಒಂದು ಒಳ್ಳೆ ವ್ಯೂ ಲೇಕಲ್ಲಿ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದಂಗಿದೆಯಲ್ಲಪ್ಪಿ. ಕ್ಯಾಮ್ರಾ ಐತೆ ಇಲ್ಲಿ, ಸ್ವಲ್ಪ ನಿಧಾನಕ್ಕೆ ಹೋಗೋದ, ಫೈನ್ ಬೀಳುತ್ತೆ ಅಲ್ಲ ಅಂದರೆ ಸುಮ್ಮನೆ ಫಾಲ್ಟು. ಆಮೇಲೆ ನಮ್ಮ ಮನೇಲಿ ಗಾಡಿ ಕಿತ್ತಾಗ್ಬಿಡ್ತಾರೆ. ಆಯ್ತು, ಆಮೇಲೆ ಒಳ್ಳೆ ಸನ್ಸೆಟ್ ಐತೈತೆ, ಒಳ್ಳೆ ವ್ಯೂ ನೋಡ್ಕೊಂಡು ಹೋಗ್ಬೇಕು ಇವತ್ತು. ಗಾಡಿ ಮುಂದೆ ಕೆರೆ ಪಕ್ಕದಲ್ಲಿ ಸನ್ಸೆಟ್ಟು, ಒಳ್ಳೆ ವ್ಯೂ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಎಲ್ಲೋಗದ ಗಾಡಿನ ಒಳಗಡೆ ಎತ್ಕೊಂಡು ಹೋಗೋದ ಬಿಡು. ಓಕೆ ಬನ್ನಿ ಎತ್ಕೊಂಡು ಹೋಗೋಣ ಒಳಗಡೆ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಅಲ್ಲಿ ಎಂಟ್ರಿ ಕೊಡ್ತಾರೆ ನಮ್ಮ ಬ್ರದರು. ಚಿಲ್. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಕನ್ನಡ ಜನತೆಗೆ ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ನೋಡಿ. ಲೈಫಲ್ಲಿ ಏನು ಬೇಕು, ಈ ಥರ ಒಂದು ಗಾಡಿ, ಈ ಥರ ಒಂದು ಒಳ್ಳೆ ನೇಚರು, ಒಂದೊಳ್ಳೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.